ಮಂಗಳೂರಲ್ಲಿ ಹಿಂದೂ ಮುಖಂಡನ ಹತ್ಯೆ ಬಗ್ಗೆ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೊಂದು ರಾಜ್ಯ ಸರ್ಕಾರದ ದೊಡ್ಡ ವೈಫಲ್ಯ ಅಂತೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿರೋದು. ಮಂಗಳೂರಲ್ಲಿ ಹಿಂದೂ ಮುಖಂಡನ ಹತ್ಯೆ ಬಗ್ಗೆ ಈಗಾಗಲೇ ಪೋಸ್ಟ್ ಹರಿದಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ದೊಡ್ಡ ವೈಫಲ್ಯ ಇದು. ಸುಹಾಸ್ ಹತ್ಯೆ ಬಗ್ಗೆ ಮೊದಲೇ ಪೊಲೀಸರಿಗೆ ಗೊತ್ತಿತ್ತಲ್ಲ, ಸುಹಾಸ್ ಶೆಟ್ಟಿ ಅವರಿಗೆ ರಕ್ಷಣೆ ಕೊಡಬಹುದಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವಾಗ ಇನ್ನಿಬ್ಬರನ್ನ ಟಾರ್ಗೆಟ್ ಅಂತ ಪೋಸ್ಟ್ ಹಾಕಿದ್ದಾರೆ. ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪೊಲೀಸರಿಗೆ ಗೊತ್ತಿದ್ರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಈಗ ಮತ್ತಿಬ್ಬರನ್ನ ಹಿಟ್ ಲಿಸ್ಟ್ ಅಲ್ಲಿ ಇಟ್ಟು ಟಾರ್ಗೆಟ್ ಮಾಡಿ ಪೋಸ್ಟ್ ಮಾಡಲಾಗ್ತಾ ಇದೆ. ಹೀಗಾದ್ರೆ ಹೆಂಗೆ? ರಾಜ್ಯ ಸರ್ಕಾರದ ವೈಫಲ್ಯ ಇದು ಅಂತೇಳಿ ಚಲವಾದಿ ನಾರಾಯಣ ಸ್ವಾಮಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ, ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನ್ಗೆ ಥ್ರೆಟ್ಟು ಇದೆ, ನಾವು ನಿನಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡ್ಬೇಕಾಗಿತ್ತಲ್ಲ ಆತನಿಗೆ, ಆತನ ಉಳಿಸ್ಬೇಕಂತಿದ್ದಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರ್ಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ, ಅದಾದ ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದ್ದಾರಲ್ಲ, ಏನ್ ಮಾಡ್ತಾ ಇದ್ದೀರ ನೀವು? ಹಿಡಿಯಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ನಿನ್ನೆಲ್ಲ ಏನ್ ನಡೆದಿದೆ ನೀವು ಹೋಗಿ, ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಹೊರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನೀವೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಅಂತ ಆಗಿದೆ. ನಿಮ್ಮ ಕೈ ಮೀರಿ ಹೋಗಿದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರ ಹತ್ರ ವಸೂಲಿಗೆ ಹಿಡಿದು ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ? ಕಾರ್ ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ, ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನ್ಗೆ ಥ್ರೆಟ್ಟು ಇದೆ, ನಾವು ನಿನಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ